ಇಂಥ ಸಿನಿಮಾಗಳನ್ನ ನೀವು ಗೆಲ್ಲಿಸಲಿಲ್ಲ ಅಂತಂದರೆ ನಾಳೆ ದಿನ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಯಾವುದೇ ಕಾರಣಕ್ಕೆ ಇರಲ್ಲ. ಚೆನ್ನಾಗಿದೆ. ಎಕ್ಸ್ಪ್ರೆಸ್ಸಲ್ಲಿ ಹುಡುಗರು ನೋಡಬೇಕು, ಹುಡುಗರಿಂದ ಯಾವ ಥರ ಮೋಸ ಆಗಿ ಯಾವ ಥರ ಯೂಸ್ ಮಾಡ್ಕೊತಾರೆ ಅಂತ ಹುಡುಗರು. ಇಟ್ಸ್ ರಿಯಲಿ ಆಸಮ್. ಆ್ಯಸ್ ಎ ಫಸ್ಟ್ ಮೂವಿ ಮಾಡಿಬಿಟ್ಟು ಇಷ್ಟು ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟೊಂದು ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿದೆ. ಬಂದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಕತೆ ಮತ್ತು ಸಂಭಾಷಣೆ ಆಮೇಲೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಫಸ್ಟು ಫಿಲಮು ಏನು ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾಡಿದೆ ಹುಡುಗ. ತುಂಬ ಹ್ಯಾಂಡ್ಸಮ್ ಹೀರೋ. ತುಂಬ ನನಗೆ ಇಷ್ಟ ಆಯಿತು. ಅಂತೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಫಸ್ಟ್ ಫಿಲಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನೋ ಎಕ್ಸ್ಪೀರಿಯನ್ಸ್ ಥರ. ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು. ಎಲ್ಲ ಚೆನ್ನಾಗಿ ಮೀನಿಂಗ್ಫುಲ್ ಇದೆ. ಈಗಿನ ಮಾಡರ್ನೈಸ್ ಏನಾದ್ರು ಏನಾದ್ರು ಅದನ್ನು ತೋರಿಸಿದಾರಲ್ಲ, ಅನ್ಯ ದೇವರಿಗೆ ಹೋರಾಟ ಮಾಡೋದನ್ನು. ಸರ್ ಹೇಗಿದೆ? ತುಂಬ ಅದ್ಭುತವಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿದೆ. ಬಂದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ಈಗಿನ ಹೊಸ ಜನ್ರೇಷನ್ ಏನು ಬೇಕಾಗಿದೆ ಅದು ಈ ಫಿಲ್ಮ್ನಲ್ಲಿ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ರವಿ ಸರ್ಗೆ ಜೈ ಹೋಗ್ಲಿ. ಅಂತೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಫಸ್ಟ್ ಫಿಲಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನೋ ಎಕ್ಸ್ಪೀರಿಯನ್ಸ್ ಥರ. ತುಂಬ ಚೆನ್ನಾಗಿತ್ತು. ಎಂಟೈರ್ ಟೀಮೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೆಸೇಜಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಇನ್ನೂ ನೋಡಬೇಕು ಅನಿಸ್ತದೆ ನನಗೆ. ಇನ್ನೊಂದ್ಸಲಿ ನೋಡಿ ಮೇಡಮ್. ಅದೇ ನೋಡಬೇಕು ಅನಿಸ್ತದೆ. ಥ್ಯಾಂಕ್ ಯು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನ್ಯೂ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹ್ಯಾಂಡ್ಸಮ್ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಇತ್ತು. ತುಂಬ ಚೆನ್ನಾಗಿದೆ ಮೂವಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಮೀಟಿಂಗ್ ಇಷ್ಟ ಆಗಿಲ್ಲ. ಆದರೆ ಏನು ಸ್ಟೋರಿ ನಡೆದೈತೆ ಅಲ್ರಿ, ಆ ಸ್ಟೋರಿ ಮಾತ್ರ ಭಾಳ ಚೆನ್ನಾಗಿ ಮಾಡ್ಯಾರ. ಅವ್ರ ಫೈಟಿಂಗ್ ಇಷ್ಟ ಆಗಿಲ್ಲ. ಅದು ಸ್ಟೋರಿ ಏನು ಮಾಡ್ಯಾರಲ್ಲ, ಅದು ಸ್ಟೋರಿ ಭಾಳ ಇಷ್ಟ ಆಯಿತು. ಲಾಸ್ಟ್ ಫೈಟಿಂಗ್ ಏನು ಮಾಡಿದ್ರಿ ಅದು ಇಷ್ಟ ಆಗಿಲ್ಲ. ಸಪ್ಪರ ಚಾಯ್ ಆಯ್ತಾ? ಸಪ್ಪರ ಚಾಯ್ ಆಯ್ತಾ? ಅಣ್ಣ ಸಪ್ಪರ ಚಾಯ್ ಆಯ್ತಾ? ಹೌದಣ್ಣ. ಚಾಯ್ ಸರ್ ಹೇಗಿದೆ? ಫಸ್ಟ್ ಟೈಮ್ ಆ್ಯಕ್ಷನ್ ಫ್ಯಾಕ್ಟ್ ಮೂವಿ. ಅದು ಡಬಲ್ ಆ್ಯಕ್ಷನ್ ಮಾಡೋದಂದರೆ ತುಂಬ ಚೆನ್ನಾಗಿತ್ತು. ಅವರು ಒಂದು ಹೀರೋ ಫಸ್ಟ್ ಟೈಮ್ ಡಿಬ್ಯೂ ಮಾಡುವಾಗ ಡಬಲ್ ಆ್ಯಕ್ಷನ್ ಮಾಡೋದಂದರೆ ಸಖತ್ತಾಗಿ ಮಾಡಿದ್ದಾರೆ. ಫಿಲ್ಮಲ್ಲಿ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಷ್ಟು ಅನ್ಯಾಯ ನಡೀತಿದೆ ಅದಕ್ಕೆಲ್ಲ ಯಾವ ಥರ ಇದು ಮಾಡಬೇಕು ಅನ್ನೋ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿ ಇನ್ನು ಫ್ಯಾಮಿಲಿ ಒಂದು ಎಲ್ಲರೂ ನೋಡ್ಬೋದು. ಎಲ್ಲರಿಗೂ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಫಸ್ಟ್ ಕ್ಲಾಸ್ ಮೂವಿ. ಹೀರೋನು ಸೂಪರ್. ಫಸ್ಟ್ ಆಫ್ ಆಲ್ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕಂತಂದರೆ ತಮಿಳು, ಮಲಯಾಳಮ್ಮು, ತೆಲುಗು ಇವೇ ಸಿನಿಮಾಗಳೆಲ್ಲ ಇರೋದು. ಏನು ಗೊತ್ತಾ, ಲೋ ಬಜೆಟಲ್ಲಿ ಮಾಡ್ತಾರೆ, ಒಳ್ಳೆ ಸೂಪರ್ ಸಿನಿಮಾ ಮಾಡ್ತಾರೆ ಮಲಯಾಳಮ್ಮರು ಅಂತ ಅಲ್ಲ ಸರ್. ಮಲಯಾಳಂ ಅಲ್ಲ, ಗೊತ್ತಾಯ್ತಾ, ಕನ್ನಡದಲ್ಲೂ ಬಂದು ನೋಡಿ. ಒಳ್ಳೊಳ್ಳೆ ಸಿನಿಮಾಗಳಿದೆ. ಇಂಥ ಹೊಸ ಯಂಗ್ಸ್ಟರ್ಸ್ಗಳಿಗೆ ಸಪೋರ್ಟ್ ಮಾಡಿ. ಏನು ಚೆನ್ನಾಗಿಲ್ಲ ಹೇಳಿ ಸರ್. ಒಂದು ಡೈರೆಕ್ಷನ್ನು ವಾಸುವಿಂದ ಇರ್ಬೋದು, ಹೀರೋಯಿಂದ ಇರ್ಬೋದು, ಪ್ರತಿಯೊಂದೊಂದು ಹಿನ್ನೆಲೆ ಸಂಗೀತ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನ ನೀವು ಗೆಲ್ಲಿಸಲಿಲ್ಲ ಅಂತಂದರೆ ನಾಳೆ ದಿನ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಯಾವುದೇ ಕಾರಣಕ್ಕೆ ಇರಲ್ಲ. ಒಂದಂತೂ ಹೇಳೋಕ್ಕಂತೂ ನಿಜ ಹೇಳ್ತೀನಿ ನಾನು. ಈ KGF ಸಿನಿಮಾ ಬಂದಾದಮೇಲೆ ಜನ ಈಗಿನ ಪ್ರೆಸೆಂಟೇಷನಲ್ಲಿ ಹೆಂಗೆ ಅಂತಂದರೆ ಎಲ್ಲನೂ ಅದೇ ಥರ ಬರಬೇಕು ಸಿನಿಮಾಗಳು ಅಂತ ಯೋಚನೆ ಮಾಡ್ತಾರೆ. ಲೋ ಬಜೆಟೆಡ್ ಸಿನಿಮಾಗಳು ಯಾರು ನೋಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲು. ಯಾಕೆ ಸರ್, ಪುನೀತ್ ರಾಜ್ಕುಮಾರ್ ಮೂವಿಗಳು, ರಾಜ್ಕುಮಾರ್ ಅಂತ ಒಂದು ಮೂವಿ ಬಂತಲ್ಲ, ಆ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಕೂಡ ಬರ್ತಿರು ನೋಡ್ತಾ ಇಲ್ಲ ಜನಗಳು. ಓನ್ಲಿ ಆ ಥರ ಮೂವಿಗಳೇ ಬೇಕು ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ಇಂಥ ಮೂವಿಗಳು, ಒಳ್ಳೆ ಮೂವಿಗಳು ಇದೆ, ಮೆಸೇಜ್ ಇದೆ, ಒಳ್ಳೆ ಮೆಸೇಜು, ನೋಡೋರ್ಗಂತೂ ಮನೋರಂಜನೆ ಇದೆ. ಫ್ಯಾಮಿಲಿ ಆಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ನೋಡುವಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಪರಭಾಷೆ ಸಿನಿಮಾಗಳನ್ನ ಬೆಳೆಸಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಬೇರೆದು ಆಮೇಲೆ ಬಿಡಿ. ಓಕೆನಾ? ನಮ್ಮ ಕನ್ನಡ ಸಿನಿಮಾ ಉಳಿಬೇಕು. ಫಸ್ಟ್ ಆಫ್ ಆಲ್ ಕನ್ನಡ ಜನಗಳು ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ದಯವಿಟ್ಟು ಅಷ್ಟೇ.